ಈಗ ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿದೆ. ಪ್ರಾಕೃತಿಕವಾಗಿ ಬದಲಾವಣೆಗಳಾಗದೇ ಇದ್ರೂ ಆಕೆ ಆತನಾಗಬಹುದು, ಆತ ಆಕೆಯಾಗಬಹುದು. ಅಲ್ಲೂ ಒಬ್ಬ ಯುವತಿ ಯುವಕನಾಗೋಕೆ ಹೊರಟಿದ್ಲು. ಆಲ್ಮೋಸ್ಟ್ ಆಕೆ ಗಂಡಾಗಿ ಪರಿವರ್ತನೆಯಾಗಿ ಮುಗ್ದಿತ್ತು. ಈ ನಡುವೆ ಮಗು ಬೇಕು ಅಂತ ಅನಿಸಿದೆ ಅಷ್ಟೇ. ಈಗ ಆತನಾಗಿರೋ ಆಕೆ ಗರ್ಭ ಧರಿಸಿ 4 ತಿಂಗಳಾಗಿದೆ. ಏನಪ್ಪ ಈ ಗೊಂದಲ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೇಡನ್ ಕ್ರಾಸ್ ಈತನನ್ನ ಹುಡುಗ ಅನ್ನಬೇಕೋ ಅಥವಾ ಹುಡುಗಿ ಅನ್ನಬೇಕೋ ಅನ್ನೋ ಡೌಟ್ ಬರುತ್ತೆ. ಯಾಕಂದ್ರೆ ಹೆಣ್ಣಾಗಿ ಹುಟ್ಟಿದ್ದ ಹೇಡನ್ ಕ್ರಾಸ್ ಈಗ ಗಂಡು. ಕಾನೂನಾತ್ಮಕವಾಗಿ ಹೇಡನ್ ಗಂಡಾಗಿದ್ದಾನೆ. ಸೊ ಹೇಡನ್ನ ಹುಡುಗ ಅಂತ ಕನ್ಸಿಡರ್ ಮಾಡಬಹುದು. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಏನು ಅಂದ್ರೆ ಇದೇ ಹೇಡನ್ ಈಗ 4 ತಿಂಗಳ ಪ್ರೆಗ್ನೆಂಟ್. ಅರೆ, ಗಂಡಸಾದ್ಮೇಲೆ ಹೇಗೆ ಪ್ರೆಗ್ನೆಂಟ್ ಆದ ಅನ್ನೋ ಡೌಟ. ಅದು ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ವರ್ಷದ ಹೇಡನ್ಗೆ ತನ್ನ ಹಾರ್ಮೋನ್ಸ್ ಬದಲಾಗ್ತಾ ಇರುವ ಅನುಭವ ಕೆಲವು ವರ್ಷಗಳ ಹಿಂದೆಯೇ ಆಗಿತ್ತಂತೆ. ಆದ್ರೆ ಅದನ್ನ ಹೇಗೆ ಹೇಳಿಕೊಳ್ಳುವುದು ಅಂತ ಗೊತ್ತಾಗಿಲ್ಲ. ಕೊನೆಗೆ ತನ್ನಂತೆಯೇ ಬದಲಾಗಿದ್ದ ಸ್ನೇಹಿತ ಶೇನ್ ಹೋಪ್ ಸಲಹೆ ಮೇರೆಗೆ ಗಂಡಾಗಿ ಪರಿವರ್ತನೆ ಹೊಂದಿದ್ದಾನೆ. ನ್ಯಾಷನಲ್ ಹೆಲ್ತ್ ಸರ್ವಿಸ್ ನಲ್ಲಿ ಟ್ರಾನ್ಸಿಷನ್ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಆದ್ರೆ ಈ ವೇಳೆ ಹೇಡನ್ಗೆ ಮಗು ಬೇಕು ಅನ್ಸಿದೆ. ತನ್ನ ಆಸೆಯನ್ನ NHS ವೈದ್ಯರಿಗೆ ತಿಳಿಸಿದ್ರೆ ಅವರು ನಿರಾಕರಿಸಿದ್ದಾರೆ. ಹೀಗಾಗಿ ತನ್ನ ಟ್ರೀಟ್ಮೆಂಟ್ ನ ಹೇಡನ್ ಅರ್ಧಕ್ಕೆ ನಿಲ್ಲಿಸಿದ್ದಾನೆ. ಮಗು ಬೇಕು ಅನ್ನುವ ಆಸೆಯಿಂದಾಗಿ ವೀರ್ಯದಾನಿಗಾಗಿ ಹುಡುಕಾಟ ನಡೆಸಿದಾಗ ಕೊನೆಗೆ ಫೇಸ್ಬುಕ್ನಲ್ಲಿ ವ್ಯಕ್ತಿಯೊಬ್ಬ ಮುಂದೆ ಬಂದಿದ್ದನಂತೆ. ಆತನ ಸಹಾಯದಿಂದಲೇ ಈಗ ಹೇಡನ್ ಕ್ರಾಸ್ ಗರ್ಭ ಧರಿಸಿರುವುದು. ನಾನು ವೀರ್ಯದಾನಿಗಾಗಿ ಹುಡುಕಾಟ ನಡೆಸುತ್ತಿದ್ದೆ. ಈ ವೇಳೆ ಫೇಸ್ಬುಕ್ನ ಗುಂಪೊಂದರಲ್ಲಿ ವ್ಯಕ್ತಿಯೊಬ್ಬ ಡೋನರ್ ಆಗಲು ಮುಂದೆ ಬಂದಿದ್ದ. ಆತನೇ ನನ್ನ ಮನೆಗೆ ಬಂದು ಮಡಿಕೆಯೊಂದರಲ್ಲಿ ಸ್ಪರ್ಮ್ ನೀಡಿ ಹೋಗಿದ್ದ. ಅದನ್ನ ಸಿರಿಂಜ್ ಮೂಲಕ ನಾನು ಇಂಜೆಕ್ಟ್ ಮಾಡಿಕೊಂಡೆ. ಈಗ 4 ತಿಂಗಳಾಗಿದೆ. ನನ್ನ ಮಗುವಿಗೆ ನಾನು ತಂದೆಯಾಗಿ ಜನ್ಮ ನೀಡಿ ಆರೈಕೆ ಮಾಡುತ್ತೇನೆ. ನನಗೆ ಹುಟ್ಟುವ ಮಗುವಿಗೆ ಎಲ್ಲ ಸತ್ಯವನ್ನು ಹೇಳ್ತೇನೆ ಅಂತಾನೆ ಹೇಡನ್ ಕ್ರಾಸ್. ಇನ್ನು ಜಗತ್ತಿನಲ್ಲಿ ಮಗುವಿಗೆ ಜನ್ಮ ನೀಡ್ತಿರೋ ಮೊದಲ ಗಂಡೇನಲ್ಲ. ಆದ್ರೆ ಬ್ರಿಟನ್ನಲ್ಲಿ ಇಂತಹ ಘಟನೆ ಇದೇ ಮೊದಲು. ಹೀಗಾಗಿ ಗಂಡಾಗಿ ಪರಿವರ್ತನೆ ಹೊಂದಿ ಮಗುವಿಗೆ ಜನ್ಮ ನೀಡ್ತಾ ಇರೋ ಮೊದಲ ವ್ಯಕ್ತಿಯನ್ನು ಖ್ಯಾತಿ ಹೇಡನ್ ಕ್ರಾಸ್ಗೆ ಒಲಿದಿದೆ. ಬ್ಯೂರೋ ರಿಪೋರ್ಟ್ TV9.